ಸರ್ ಇನ್ನೇನು ಚುನಾವಣೆ ಪ್ರಾರಂಭ ಆಗ್ತಿದೆ, ಸಮೀಪದಲ್ಲೇ ಚುನಾವಣೆ ಬರ್ತಾ ಇದೆ, ಏನು ಹೇಳ್ತೀರಾ ಸರ್? ಮೇಡಮ್, ಎಲ್ಲ ಕಡೆ ಕಾಂಗ್ರೆಸ್ಸು ಅಬ್ಬರದ ಪ್ರಚಾರ ನಡೀತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಈ ಕಾಂಗ್ರೆಸ್ ಸರ್ಕಾರ 20 ಸೀಟು 100% ಡಿ ಕೆ ಶಿವಕುಮಾರ್ ಏನು ಹೇಳಿದಾರೋ ಅದು 100% ಸೀಟ್ ಬಂದೇ ಬರುತ್ತೆ. ದಯಮಾಡಿ ಈ ಸರಿ ಮಹಿಳೆಯರಿಗೆ ಏನು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಬಸ್ ಉಚಿತ ಇರ್ಬೋದು, ಯುವ ನಿಧಿ ಇರ್ಬೋದು, ಮಹಿಳೆಯರಿಗೆ ಬಸ್ ಪ್ರಯಾಣ ಇರ್ಬೋದು, ಹಾಗೆ 2000 ಗೃಹಲಕ್ಷ್ಮಿ ಇರ್ಬೋದು, ಪ್ರತಿಯೊಂದೂ ಕಾರ್ಯಕ್ರಮಗಳಿಗೆ ಹೆಣ್ಣು ಮಕ್ಕಳಿಗೆ 5 ಪಂಚ ಅಂತಾರಲ್ಲ 5 ಬೆರಳುಗಳ ಒಂದೊಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಗೋಸ್ಕರನೇ ಇರೋದು. ಬಟ್ ಬಿ ಜೆ ಪಿಯವ್ರು ಏನು ಮಾಡ್ತಾಯಿದ್ದಾರೆ, ಈಗ ಹೇಳಿದ್ರಿ, ನಮ್ಮ ಸಂಸದರು ಹೇಳಿದ್ರು, ನಮ್ಮ ಕರ್ನಾಟಕ ಟ್ಯಾಕ್ಸು ಯು ಪಿಗೆ ಕಳಿಸ್ತಾ ಇದ್ದಾರೆ. 100 ರೂಪಾಯಲ್ಲಿ 25 ರೂಪಾಯಿ ನಮಗೆ ಕೊಡ್ತಾಯಿದ್ದಾರೆ, 75% ಅವ್ರಿಗೆ ಕೊಡ್ತಾಯಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ನಾವು ಯಾವ ಬಿ ಜೆ ಪಿನ ವಿರೋಧ ಮಾಡ್ತಾಯಿದ್ವಿ. ದಯಮಾಡಿ ಈ ಸರಿ ಕಾಂಗ್ರೆಸ್ಸಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾವು ಕೇಳ್ಕೊತೀವಿ. ಡಿ ಕೆ ಸುರೇಶ್ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಾ ಸರ್? ಅವರು ಸಿಂಹ ಮೇಡಮ್, ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರತಿಯೊಂದು ಮನೆಯೂ ಹೋಗ್ತಿದ್ದಾರೆ, ಜನ ಬಳಕೆ ಜಾಸ್ತಿ ಇದೆ, ಪ್ರತಿಯೊಂದು ಸಮಸ್ಯೆ ಇದ್ರೂ ಬಗೆಹರಿಸ್ತಾರೆ. ಅವ್ರ ಮಾತು ಹೇಳೋಕ್ಕೆ ನಮಗೆ ಚಿಕ್ಕವರಾಗ್ತೀವಿ. ಮತ್ತೆ ಎಷ್ಟು ಲೀಡಿಂದ ಅವರು ಗೆಲ್ಬೋದು ಈ ಬಾರಿ? ಮೇಡಮ್, ಈ ಸರಿ ಲೀಡು ಒಂದು 3 lakhs ಅಂತ ಅಂದ್ಕೊಂಡಿದ್ದೀವಿ ಮೇಡಮ್. ಕರ್ನಾಟಕದಲ್ಲಿ ಎಷ್ಟು ಸೀಟ್ ಕಾಂಗ್ರೆಸ್ ಬರ್ಬೋದು? 20 ಸೀಟ್ ಬಂದೇ ಬರುತ್ತೆ ಮೇಡಮ್. ಸರ್, ಥ್ಯಾಂಕ್ ಯು. ಓಕೆ. ಇನ್ನೇನು ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ, ನಿಮ್ಮ ಒಲವು ಯಾರಿಗಿದೆ? ನಾವು ಕಾಂಗ್ರೆಸ್ಸೇ ಎಷ್ಟು ಹೆಲ್ಪ್ ಮಾಡಿದೆ, ಅದರಿಂದ ಕಾಂಗ್ರೆಸ್ ಕಡೆಗೇ ಇದು ಮಾಡಬೇಕು ಅಂತ ಇದ್ವಿ. ಡಿ ಕೆ ಸುರೇಶ್ ಅವ್ರ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಾ? ಅವರು ಅವಾಗ ಬರ್ತಾ ಇದ್ದಾರೆ, ಎಲ್ಲ ವಿಚಾರಿಸ್ತಾ ಇದ್ದಾರೆ, ಎಲ್ಲ ಹೆಲ್ಪ್ ಮಾಡ್ತಿದ್ದಾರಲ್ಲ. ಯಾವ್ಯಾವ ರೀತಿ ಹೆಲ್ಪ್ ಮಾಡಿದ್ದಾರೆ ನಿಮ್ಗಳಿಗೆ? ತುಂಬಾ ಮಾಡಿದ್ದಾರೆ. ಇವಾಗ ನೋಡಿ, ಅವ್ರು ಹೇಳಿದ 5 ಗ್ಯಾರಂಟಿ ನಡೆಸ್ಕೊಟ್ಟಿದ್ದಾರಾ. ಇವಾಗ ಅವರು ಎಷ್ಟು ಅವಾಗ 15 ಲಕ್ಷ ಹಾಕ್ತೀವಿ ಅಕೌಂಟಿಗೆ ಅಂತೇಳಿ 0 ಅಕೌಂಟ್ ಅಂತ ಎಲ್ಲ ಮಾಡಿದ್ರು. ಏನು ಮಾಡಿದ್ರು ಮೋದಿಯವರು? ಏನು ಮಾಡಿದ್ದಾರೆ? ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಹೋಗ್ತಾರೆ ಅಷ್ಟೇ. ನಮ್ಮ ದುಡ್ಡಲ್ಲಿ ಅವರು ಹಚ್ಕಟ್ಟ ಮಜಾ ಮಾಡ್ತಾಯಿದ್ದಾರೆ, ಅಷ್ಟೇ ಮಾಡ್ತಿರೋದು. ಇನ್ನೇನು ಮಾಡ್ತಾಯಿದ್ದಾರೆ ಅವರು? ಅದೇನೇ ಮಾಡ್ತಿರೋದು. ಬಡವ್ರಿಗೇನು ಅವ್ರೇನು ಬಂದು ನೋಡ್ತಾ ಇಲ್ಲ, ಏನು ಮಾಡ್ತಾಯಿಲ್ಲ. ಇವರಿಂದ ಬರ್ತಾನೆ ಇರ್ತಾರೆ, ಅವಾಗವಾಗ ಎಲ್ಲ ಕಡೆ ಹೋಗ್ತಾನೆ ಇರ್ತಾರೆ.